ಬಂಡಾಯ ಸಾಹಿತ್ಯ ಸಂಘಟನೆ ಬೆಳಗಾವಿ ಜಿಲ್ಲಾ ಘಟಕದಿಂದ ಬೆಳಗಾವಿ ನಗರದ ಬಸವರಾಜ ಕಟ್ಟಿಮನಿ ಸಭಾಭವನದಲ್ಲಿ ಇತ್ತೀಚೆಗೆ ಹಮ್ಮಿಕೊಂಡ ಒಂದು ದಿನದ ವಿಚಾರ ಸಂಕಿರಣ ಸಮಾರೋಪ ಸಮಾರಂಭ ವಿಶೇಷವಾಗಿ ನಡೆಯಿತು. ಬಂಡಾಯ ಸಾಹಿತ್ಯ ಹೊಸ ತಲೆಮಾರು ಅಭಿಯಾನದ ಅಂಗವಾಗಿ ಕನ್ನಡ ಸಿನಿಮಾ ಪ್ರಗತಿಪರ ನೆಲೆಗಳ ಸ್ವರೂಪ ಎಂಬ ವಿಷಯ ಕುರಿತು ಹಿರಿಯ ಸಾಹಿತಿ, ಸಿನಿಮಾ ನಿರ್ದೇಶಕ ಬರಗೂರು ರಾಮಚಂದ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಮೇ 23ರಂದು ಇಡೀ ದಿನ ನಡೆಯಿತು. ಅಂದು ಸಂಜೆ ನಡೆದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಹಿರಿಯ ಸಾಹಿತಿ, ಪತ್ರಕರ್ತ ಸರ್ಜು ಕಾಟ್ಕರ್ ವಹಿಸಿದ್ದರು. ಬಂಡಾಯ ಸಾಹಿತ್ಯಕ್ಕೆ ಬರಗೂರು ರಾಮಚಂದ್ರಪ್ಪ ಸೇರಿದಂತೆ ವಿವಿಧ ಸಾಹಿತಿಗಳು ನೀಡಿದ ಕೊಡುಗೆಯನ್ನು ತಮ್ಮ ಅಧ್ಯಕ್ಷತೆಯ ಭಾಷಣದಲ್ಲಿ ಸರ್ಜು ಕಾಟ್ಕರ್ ಸ್ಮರಿಸಿದರು. 46 ವರ್ಷಗಳ ಒಂದು ಹರೆಯ 1979ರಲ್ಲಿ ಅದು ಆರಂಭ ಆದದ್ದು. ಈ ಇಡೀ ಕರ್ನಾಟಕದ ಸಾಹಿತ್ಯಿಕ ಕ್ಷೇತ್ರ ಇರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ರಾಜಕೀಯ ಕ್ಷೇತ್ರನೂ ಇರ್ಬೋದು, ಬದಲಾವಣೆಯನ್ನು ಮಾಡಿದಂತಹ ಈ ಬಂಡಾಯ ಸಾಹಿತ್ಯ ಸಂಘಟನೆ ಇನ್ನೂವರೆಗೆ ಸಕ್ರಿಯವಾಗಿ ಇರೋದು ಭಾರತದಲ್ಲಿ. ಅದನ್ನು ಹಿಬಡಿಯವರು ಭಾಳ ಚೆನ್ನಾಗಿ ಅದನ್ನು ಹೇಳಿದರು. ಇಡೀ ಭಾರತದಲ್ಲಿ ಈ ರೀತಿಯಾದಂಥ ಒಂದು ಸಂಘಟನೆ 50 ವರ್ಷಗಳ ಕಾಲ ಮುಂದುವರಿತಾ ಇರೋದು ಅಪರೂಪ. ಇದು ಒಂದೇ ಒಂದು ಅಂತ ಅದರಲ್ಲೂ ಅನಿಸಿದರು. ಅಲ್ಲಿ ಪ್ರೋಗ್ರೆಸಿವ್ ಲಿಟ್ರೇಚರ್ ಅದನ್ನೊಂದಿದೆ, ಅದು ಹಿಂದಿಯಲ್ಲಿ ಇರುವಂಥದ್ದು. ಅದು ಸ್ವಾತಂತ್ರ್ಯಕ್ಕಿಂತ ಮೊದಲಿನಿಂದನೂ ಅದು ಇದ್ದಂಥ ಒಂದು ಸಂಸ್ಥೆ. ಅದು ಲಿಟರರಿ ಕಾರ್ಯಕ್ರಮಗಳಿರ್ಬೋದು, ಮೂಮೆಂಟ್ಗೆ ಸಂಬಂಧಪಟ್ಟಂಥದ್ದೇ ಅದೊಂದು ಸಂಸ್ಥೆ. ಅದು ಇಟ್ಟ ಅದಕ್ಕೆ ಇನ್ನೊಂದು ಭಾಗವಾಗಿ ನಾಟಕಗಳನ್ನೆಲ್ಲ ಅದು ಮಾಡ್ತಾ ಇರ್ತದೆ. ಅದು ಈ ಬಂಡಾಯ ಸಂಘಟನೆ ಅನೇಕ ಸಾಹಿತಿಗಳನ್ನು ಇದು ರೂಪಿಸಿದಂಥ ಒಂದು ಸಂಸ್ಥೆ. ಈಗದು ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ಯಂಗ್ಸ್ಟರ್ಸ್ ಕಡೆ ಹೋಗಬೇಕು ಅನ್ನೋ ಒಂದು ಆದರ್ಶ. ಬರಗೂರು ಸರೇ ಹೇಳಿದ್ರು, ಇಲ್ಲ ಈಗೇನು ಮಾಡೋಣ, 4 ರಾಜ್ಯದ 4 ಭಾಗಗಳಲ್ಲಿ ಬೇರೆ ಬೇರೆ ವಿಚಾರ ಸಂಖ್ಯೆಗಳನ್ನು ಇಟ್ಕೊಂಡು ಯಂಗ್ಸ್ಟರ್ಸ್ ಅನ್ನೋದನ್ನು ಇನ್ವಾಲ್ವ್ ಮಾಡೋಣ ಅಂತೇಳಿ ಬೆಳಗಾವಿಯಲ್ಲಿ ಸಭೆ ನಡೆದಂಥ ಸಂದರ್ಭದಲ್ಲಿ ನಾನು, ಚೌಗುಲೆಯವರಿದ್ದರು, ರವಿಯವರಿದ್ದರು, ಕಿಬಡಿಯವರು, ನಾವೆಲ್ಲ ಏನು ವಿಚಾರ ಮಾಡ್ತೇವೆ. ನಾನು ಹೇಳಿದ್ದೆ ಅವರಿಗೆ, ಇಲ್ಲ ನಾವು ಬೆಳಗಾವಿಯಲ್ಲಿ ಮಾಡ್ತಾ ಇರುವಾಗ. ಅದಕ್ಕೂ ಮೊದಲು ಸಿನಿ ತಜ್ಞ ರಾಜಪ್ಪ ದಳವಾಯಿ ಅವರು ಸಮಾರೋಪ ಸಮಾರಂಭದ ಕುರಿತಾದ ತಮ್ಮ ಆಶಯ ನುಡಿಗಳನ್ನಾಡಿದರು. ಅವರೇ ಒಂದು ದೊಡ್ಡ ಲೆಜೆಂಡ್ರಿ. ಕನ್ನಡ ಅತಿ ಹೆಚ್ಚು ಪುಸ್ತಕಗಳು ಅವ್ರ ಬಗ್ಗೆ ಬಂದಿವೆ. ಭಾಳ ಇತ್ತೀಚೆಗೆ ಬಡವರ ರಾಜ್ಕುಮಾರ್ ಅಂತ ಒಂದು ಸಂಶೋಧನಾ ಪ್ರಬಂಧ ಬಂತು. ಅದರಲ್ಲಿ ಫಸ್ಟ್ ಪೇಜಲ್ಲಿ ಬೇಡರ ಕಣ್ಣಪ್ಪನ ಚಿತ್ರ ಹಾಕಿದ್ದಾರೆ. ಅದ್ದೇ ಮಂಜುನಾಥ್ ಅವರ ಸಂಶೋಧನಾ ಕೃತಿ. ಸೊ ಬಹುತೇಕ ಕನ್ನಡ ಸಿನಿಮಾ ಬಹಳ ದೊಡ್ಡ ಏರುಪೇರುಗಳನ್ನು, ಅಡೆತಡೆಗಳನ್ನು, ಇನ್ನೆರಡು ವಿಷಯಗಳನ್ನು ಹೇಳಲೇಬೇಕು. ನಾನು ಬಂದಿರುವ 11 ರಜತ ಕಮಲ ಪ್ರಶಸ್ತಿಗಳು ಸಾಹಿತ್ಯ ಆಧಾರಿತ ಕೃತಿಗಳು. ಕನ್ನಡಕ್ಕೆ 11 ರಜತ ಕಮಲ ಬಂದಿವೆ. ಅವೆಲ್ಲವೂ ಚೋಮನದುಡಿ ಆಗ್ಬೋದು, ದ್ವೀಪ ಆಗ್ಬೋದು, ಅಥವಾ ಅನೇಕ ಕೃತಿಗಳೆಲ್ಲವೂ ಕನ್ನಡದ ಸಾಹಿತ್ಯ ಕೃತಿಗಳು. 70ಕ್ಕೂ ಹೆಚ್ಚು ಸಣ್ಣ ಕಥೆಗಳು ಕನ್ನಡದ ಪ್ರಾದೇಶಿಕ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದಿವೆ. ಒಂದು 50ಕ್ಕೂ ಹೆಚ್ಚು ಕಾದಂಬರಿಗಳು ಕನ್ನಡ ಸಿನಿಮಾ ಜಗತ್ತನ್ನು ಆಳಿವೆ. ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಹೋರಾಟಗಾರ ಸತೀಶ್ ಕುಲಕರ್ಣಿ ಅವರು ಮಾತನಾಡಿದರು. ಮಾತಾಡಲ್ಲ, ನಾನು ಹೇಳ್ತೀನಿ, ಕೊಡ ತುಂಬಿದ ಮೇಲೆ ನಳ ಬಂದ್ ಮಾಡಬೇಕು, ಕೊಡ ತುಂಬಿದ ಮೇಲೆ ನಳ ಬಂದ್ ಮಾಡಬೇಕಂತ. ಹೆಂಗೆ ಭಾಳಷ್ಟು ನಿಮ್ಮೆಲ್ಲ ತಲೆಗಳು ತುಂಬಿ ಹೋಗಿದ್ದವು. ಅದಕ್ಕೊಂದು ಸಮಯದ ಮಿತಿಯಲ್ಲಿ ನಾನು ಮಾತಾಡ್ತೇನೆ. ಬಂಡಾಯ ಸಾಹಿತ್ಯ ಸಂಘಟನೆ ಬೆಳಗಾವಿ ಜಿಲ್ಲೆಯಲ್ಲಿದ್ದೆಲ್ಲ ಸಾಕಷ್ಟು ಕ್ರಿಯಾತಿದೆ. ಇದರಿಂದ ಒಂದು ದೊಡ್ಡ ಶಕ್ತಿ ಅಂದರೆ ನಮ್ಮ ಹಿಮ್ಮಡಿ ನಮ್ಮ ಹಳೆ ಬಹಳ ವರ್ಷಗಳಿಂದ ಒಡನಾಡಿಗಳು ಸಂಘಟನೆಯಲ್ಲಿ ಕೈ ಎತ್ತಿದಂಥವ್ರು ಮತ್ತು ಅನೇಕರನ್ನೇ ಬೆಳೆಸ್ತಿರೋವಂಥವ್ರು. ಬಹುಶಃ ಅವರು ಮತ್ತು ಅವ್ರ ಹಿಂದಿರುವಂಥ ಎಲ್ಲ ತಂಡಕ್ಕೆ ನನ್ನ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳು. ಕಾರ್ಯಕ್ರಮ ಮುಗಿಲಿಕ್ಕೆ ಬಂದಾಗಲೂ ಕೂಡ ಈ ಹೌಸ್ಫುಲ್ ಇದೆ ಅಲ್ಲ, ಇದು ಯಶಸ್ಸು. 1979ರಲ್ಲಿ ಬಂಡಾಯ ಸಾಹಿತ್ಯ ಸಂಘಟನೆ ಹುಟ್ಟಿತು.
ಮೊದಲು ಈ ಬೆಳಗಾವಿ ಜಿಲ್ಲೆ ಸಂಚಾಲಕರು ನಾನು ಮತ್ತು ಸಜ್ಜು ಕಾಟ್ಕರ್ ನಾವೊಂದು 4-5 ವರ್ಷ ಕೆಲಸ ಮಾಡಿದ್ವಿ. ನಾನು ಟ್ರಾನ್ಸ್ಫರ್ ಆಗಿ ಹಾವೇರಿಗೆ ಹೋದೆ. ಹೀಗಾಗಿ ಮತ್ತು ಹೊಸ ಜೋಡಿಗಳು ಬಂದು ಮತ್ತು ಇವತ್ತು ನಮ್ಮೆಲ್ಲಕ್ಕಿಂತ ಭಾಳ ಇಡೀ ಕರ್ನಾಟಕದಲ್ಲಿ ಗಮನ ಸೆಳೆಯುವ ರೀತಿಯಲ್ಲಿ ಬಂಡಾಯ ಛಾಯಾ ಸಂಘಟನೆಯನ್ನು ಹಿಮ್ಮಡಿ ಮತ್ತು ಅವರು ಬೆಳೆಸ್ತಾ ಇದ್ದಾರೆ. ನನಗೆ ಭಾಳ ಸಂತೋಷ ಆಯ್ತು. ಏನಂತಂದರೆ ಆ ಹುಡುಗರ ಕಡೆಯಿಂದ ಫಿಲ್ಮ್ ಹಾಡು ಹಂಚಿದ ಅವ್ರಿಗೊಂದು ಅವಕಾಶವನ್ನು ವೇದಿಕೆ ಮಾಡಿಕೊಟ್ಟಂತ ಅವರು ಬರೀ ಹಾಡು ಅಂದಕ್ಕೆ ಬಂದಿದ್ದಾರೆ, ಫಿಲ್ಮ್ ಹಾಡು ಅಂದಿದ್ದಾರೆ. ಆದರೆ ಇಲ್ಲಿರೋ ಬರುವಂಥ ವಿಚಾರಗಳನ್ನು ಕೂಡ ಅವ್ರು ಕಿವಿ ಮೇಲೆ ಬೀಳ್ತಾರೆ. ಬಂಡಾಯ ಛಾಯಾ ಸಂಘಟನೆ ಇದೆ, ನಾವು ಈ ಥರ ಆಗಬೇಕು, ಈ ಥರ ವಿಚಾರಧಾರೆಯನ್ನು ಬೆಳೆಸ್ಕೊಡ್ತೀವಿ. ಅದು ಇದೆ. ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಸದಸ್ಯ ಹಿರಿಯ ಸಾಹಿತಿ ಸುಬ್ರಾವ್ ಎಂಟತ್ನವರ್ ಅವರು ಕಾರ್ಯಕ್ರಮ ಕುರಿತು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸರ್ ಅವರಿಗೆ ಧನ್ಯವಾದಗಳು. ಒಂದು ವಿಷಯವನ್ನು ನಾನು ಕ್ಲಿಯರ್ ಮಾಡ್ತೇನೆ. ಮಾನಸ ಪುತ್ರರ ಬಗ್ಗೆ ಅದು ಅವರ ವೈಯಕ್ತಿಕ ಹೇಳಿಕೆ ಆಗಿದೆ, ಅದು ಸಾರ್ವತ್ರಿಕ ಹೇಳಿಕೆ ಅಲ್ಲ ಅಂತ ಹೇಳ್ತಾ ವಂದನಾರ್ಪಣೆಯನ್ನು ಮಾಡಬೇಕಾಗಿ ಶಂಕರ್ ಬಾಗೇವಾಡಿಯಲ್ಲಿ ವಿನಂತಿಸಿಕೊಳ್ತಾರೆ. ಸತೀಶ್ ಕುಲಕರ್ಣಿ ಸರ್ ಅವರಿಗೆ ಧನ್ಯವಾದಗಳು. ಈಗ ಸಮಾರೋಪ ನುಡಿಯನ್ನು ಆಡಲಿಕ್ಕೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಡಾಕ್ಟರ್ ರಾಜಪ್ಪ ದಳವಾಯಿ. ಸಮಾರೋಪ ಸಮಾರಂಭದ ಕಾರ್ಯಕ್ರಮ ನಿರ್ವಹಣೆ ಮಾಡಿದ ಶಂಕರ್ ಬಾಗೇವಾಡಿ ಅವರು ಕೊನೆಯಲ್ಲಿ ವಂದನಾರ್ಪಣೆಯನ್ನು ಸಲ್ಲಿಸಿದರು. ತಮಗೆ ಮತ್ತೊಂದು ಮನವಿ, 2 ನಿಮಿಷ. ಈ 2 ನಿಮಿಷದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಸಹಕರಿಸಿದ ಮಹನೀಯರನ್ನು ನಾವು ನೆನೆಸ್ತಾ ವೇದಿಕೆ ಮೇಲಿನ ಗಣ್ಯರಿಗೆ ವಂದನೆಯನ್ನು ಹೇಳಲು ಬಯಸ್ತೀನಿ. ಇನ್ನು 2 ನಿಮಿಷ. ಈ ಸಮಾರೋಪದಲ್ಲಿ ಸಮಾರೋಪ ನುಡಿಗಳನ್ನಾಡಿದಂಥ ಹಿರಿಯ ಬಂಡಾಯ ಸಾಹಿತಿಗಳು ರಾಜಪ್ಪ ದಳವಾಯಿ ಸರ್ ಅವರಿಗೆ ಬಂಡಾಯ ಸಾಹಿತ್ಯ ಸಂಘಟನೆ ವತಿಯಿಂದ ತಮ್ಮೆಲ್ಲರ ವತಿಯಿಂದ ವಂದನೆಗಳನ್ನು ಅರ್ಪಿಸ್ತೇನೆ. ಈ ಸಂದರ್ಭದಲ್ಲಿ ಜಾಜಿ ಮಲ್ಲಿಗೆಯ ಕವಿ ಸತ್ಯಾನಂದ್ ಪಾತ್ರೋಟ್, ಬಸವರಾಜ್ ಕಟ್ಟಿಮನಿ, ಪ್ರತಿಷ್ಠಾನ ಅಧ್ಯಕ್ಷ ಯಲ್ಲಪ್ಪ ಹಿಮ್ಮಡಿ, ರಂಗಕರ್ಮಿ DS ಚೌಗ್ಲೆ ಮುಂತಾದವರು ಉಪಸ್ಥಿತರಿದ್ದರು.